ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ಪೀಡಿ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಡ್ ಟು ಹೆಡ್ ಅಂದರೆ 1 vs 1 ಮ್ಯಾಚನ್ನು ನಾನು ಇದು ರೆಕಾರ್ಡ್ ಮಾಡ್ತಿದ್ದೀನಿ. ಇದು ಮ್ಯಾಚ್ ತುಂಬ ಥ್ರಿಲ್ಲಿಂಗ್ ಆಗಿದೆ. 5 overs ಮ್ಯಾಚ್. ಈಗ ಆಲ್ರೆಡಿ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನಾನು ಇದು ವಿಡಿಯೋ ಫುಲ್ ರೆಕಾರ್ಡ್ ಮಾಡಿದ್ದೆ, ಬಟ್ ಏನು ಇಶ್ಯೂ ಆಯ್ತು ಅಂದರೆ ನನ್ನ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸೊ ನಾನೀಗ ಪುನಃ ರೆಕಾರ್ಡ್ ಮಾಡಿಟ್ಟಿದ್ದೀನಿ, ಅಂದರೆ ಪುನಃ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಇನ್ನಿಂಗ್ಸ್ ನಿಮಗೆ ತೋರ್ಸೋಕ್ಕೆ ಆಗಲ್ಲ, ಬಟ್ ನಿಮಗೆ ಸೆಕೆಂಡ್ ಓವರಿಂದ ನಾನು ಅಂದರೆ ಥರ್ಡ್ ಓವರಿಂದ ನಾನು ತೋರಿಸ್ತೇನೆ. ಟಾರ್ಗೆಟ್ ಬಂದುಬಿಟ್ಟು 53 or 54 ಉಂಟು. 54 ಇರೋದು. ಇನ್ನು 3 overs 33 ರನ್ಸ್ ಬೇಕಿದೆ. ಬಟ್ ನೋಡಿ, ಎಂಡ್ ತನಕ ಲಾಸ್ಟ್ ಬಾಲ್ ತನಕ ಥ್ರಿಲ್ ಇದೆ. ಮ್ಯಾಚ್ ಹೇಗಿರ್ತದೆ ಅದನ್ನು ನೀವು ನೋಡಬೇಕಾಗ್ತದೆ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ ಹಾಗೂ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ಗಾಗಿ. ಮತ್ತು ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ. ಬನ್ನಿ, ವಿಡಿಯೋವನ್ನು ಶುರು ಮಾಡ್ತೀನಿ. ಎಂಡ್ ತನಕ ನೋಡಿರಿ. ಓಕೆ, ಶುರು ಮಾಡೋಣ. ಓಕೆ, 2 overs ಆಗಿದೆ. 20 for 0 runs. ವೇಟಿಂಗ್ ಫಾರ್ ಅಪೋನೆಂಟ್ ಅಂತಲೇ ಬರ್ತುಂಟು. ಮ್ಯಾಟ್ ಹೆನ್ರಿ ಅವರು ಬಾಲ್ ಮಾಡ್ತಿದ್ದಾರೆ. ಮ್ಯಾಟ್ ಹೆನ್ರಿ ಅವರು ಕುಶಾಲ್ ಪೆರೇರಾ ಅವರಿಗೆ ಬಾಲ್ ಮಾಡ್ತಿದ್ದಾರೆ. ನೋಡೋಣ ಗಾಯ್ಸ್ ಎಲ್ಲಿ ಬಾಲ್ ಮಾಡ್ತಾರಂತ. ಓಕೆ, ಗುಡ್ ಲೆಂತ್ ಏರಿಯಾದಲ್ಲೇ ಬಾಲ್ ಮಾಡ್ತಿದ್ದಾರೆ ಮತ್ತು ಸ್ವಿಂಗ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ನೋಡೋಣ ಬ್ಯಾಟ್ಸ್ಮನ್ ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಬ್ಯಾಟ್ಸ್ಮನ್ 2 run ಹೊಡಿದ್ದಾರೆ. ಬ್ಯಾಟ್ಸ್ಮನ್ ನೋಡೋಣ ಸೇಫಾಗಿ ಲ್ಯಾಂಡ್ ಆಗ್ತಾರಂತೆ. ಕುಶಾಲ್ ಪೆರೇರಾ ಅವರು ಡೈವ್ ಮಾಡಿದ್ದಾರೆ. ನೆಕ್ಸ್ಟ್ ಬಾಲಲ್ಲಿ ಹಾಕ್ತಾರೆ ಅಂತ ನೋಡೋಣ. ಇನ್ನು 31 run ಬೇಕಿದೆ ಸೌರಭ್ ಟೀಮ್ ಅವರು ವಿನ್ ಆಗಲಿಕ್ಕೆ. ನೋಡೋಣ ಯಾರು ವಿನ್ ಆಗ್ತಾರಂತ. ಎಂಡ್ ತನಕ ನೋಡಿರಿ. ಫೀಲ್ಡಿಂಗ್ ಚೇಂಜ್ ಮಾಡ್ತಿದ್ದಾರೆ. ಹಿಂಬದಿಯಲ್ಲಿ ಯಾವ ಫೀಲ್ಡರ್ ಕೂಡ ಇಲ್ಲ, ಅಂದರೆ ಔಟ್ಸೈಡ್ 30 yard ಸರ್ಕಲ್ ಯಾವ ಫೀಲ್ಡರ್ ಕೂಡ ಇಲ್ಲ. ನೋಡೋಣ ಬ್ಯಾಟ್ಸ್ಮನ್ ಎಲ್ಲಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರಂತ. ಐ ಗೆಸ್ ಜಸ್ಟ್ ಮಿಸ್ ಆಯ್ತಿದ್ದಾರೆ, ಹಿಂದೆ ಹೋಗ್ತಿತ್ತು. ಆದರೆ ವೈಡ್ ಬಾಲ್ ಗಿವನ್ ಬೈ ದಿ ಅಂಪೈರ್. ವೈಡ್ ಬಾಲ್ ಆಗಿದೆ. ಸ್ವಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಬಟ್ ವೆರಿ ಗುಡ್ ಟ್ರೈ ಅಂತಲೇ ಹೇಳ್ಬೋದು ಬಾಲರ್ ಹತ್ರ. ಈಗ ನೋಡೋಣ ಎಲ್ಲಿ ಹೊಡಿತಾರಂತ ಬ್ಯಾಟ್ಸ್ಮನ್. ಐ ಥಿಂಕ್ ಆ್ಯಂಡ್ 2 run ನೋಡ್ತಾರೆ ಬ್ಯಾಟ್ಸ್ಮನ್. ವೆರಿ ಗುಡ್ ಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಪ್ಲೇಸ್ಮೆಂಟ್ ಸರಿಯಾಗಿರಲಿಲ್ಲ, ಬಟ್ ಒಳ್ಳೆ ಪಿಕ್ ಮಾಡಿ ಹೊಡೆದಿದ್ದಾರೆ. ಟೈಮಿಂಗ್ ಸ್ವಲ್ಪ ಇಂಪ್ರಾಪರ್ ಆಗಿದೆ, ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನು 28 runs ಬೇಕಿದೆ 16 balls. ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ. ಲೆಗ್ ಸೈಡ್ ಹೊಡೆಯುವ ಪ್ರಯತ್ನ, ಬಟ್ ಮಿಸ್ ಆಯಿತು. ಐ ಥಿಂಕ್ ವೈಡ್ ಆಗಲಿಲ್ಲ. ಹಿಂದೆ ಹೊಡೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಪುನಃ ಲೆಗ್ಗಿಗೆ ತಾಗಿ ಮಿಸ್ ಆಯಿತು. ಪುನಃ ಅದೇ ಬಾಲ್ ಮಾಡ್ತಿದ್ದಾರೆ. ಆಫ್ ಸೈಡಲ್ಲಿ ಹೊಡೆಯೋ ಪ್ರಯತ್ನ, ಆ್ಯಂಡ್ ಇಟ್ಸ್ ಗೋಸ್ ಫಾರ್ 6. ಗಾಳಿಯಲ್ಲಿ ಚೆಂಡು 6 run ಹೊಡೆದಿದ್ದಾರೆ ಕುಶಾಲ್ ಪೆರೇರಾ ಅವರು. ಒಂದು ಅದ್ಭುತವಾದಂಥ ಹೊಡೆತ ಹೇಳ್ಬೋದು. ಟೈಮಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಹ್ಯೂಜ್ 6 ಅನ್ನು ಸ್ಟ್ರೈಕ್ ಮಾಡಿದ್ದಾರೆ. ಪುನಃ ಆ ಪ್ರಯತ್ನಕ್ಕೆ ಹೋಗ್ತಾರಾ? ಇಲ್ಲ. ಗಾಳಿಯಲ್ಲಿ ಚೆಂಡು 2 run ಓಡ್ತಾರೆ ಕುಶಾಲ್ ಪೆರೇರಾ ಅವರು. ಓಕೆ, ಈ ಓವರ್ ಅವರು 13 runs ಸ್ಕೋರ್ ಮಾಡಿದ್ದಾರೆ. ಇನ್ನು 2 overಲ್ಲಿ 20 run ಬಾಕಿದೆ. ಬಟ್ ನೋಡೋಣ ತಾಬಿರಸ್ ಶಮ್ಸಿ ಅವರು ಹೇಗೆ ಬಾಲ್ ಮಾಡ್ತಾರಂತ. ಈಗ ಬ್ರೆಂಡನ್ ಟೇಲರ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ವಿಕೆಟ್ ಹಿಟ್ ಆಯಿತು. ಒಂದು ಅದ್ಭುತವಾದಂಥ ಬಾಲಿಂಗ್ ಅಂತಲೇ ಹೇಳ್ಬೋದು ತಾಬಿರಸ್ ಶಮ್ಸಿ ಅವರಿಂದ. ಅರೌಂಡ್ ದ ವಿಕೆಟಿಂದ ಬಾಲ್ ಮಾಡಿದ್ದಾರೆ. ಅರೌಂಡ್ ದ ವಿಕೆಟ್ ಇಂದ ಲೆಫ್ಟ್ ಹ್ಯಾಂಡರ್ಸ್, ಅರೌಂಡ್ ದ ವಿಕೆಟಿಂದ ರೈಟ್ ಹ್ಯಾಂಡರ್ಸಿಗೆ ಬಾಲ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಿದ್ದಾರೆ ರೈಟ್ ಹ್ಯಾಂಡರ್ಸ್ ಬ್ಯಾಟ್ಸ್ಮನಿಗೆ. ಪುನಃ ಅದೇ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಿದ್ದಾರೆ ತಾಬಿರಸ್ ಶಮ್ಸಿ ಅವರು. ಬಟ್ ಈ ಸಲ ಅವರು ಲೆಗ್ ಸೈಡಿಗೆ ಹೊಡೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ 2 run ಓಡ್ತಾರೆ ನಮ್ಮ ಬ್ಯಾಟ್ಸ್ಮನ್. ಜಾನಿ ಬ್ಯಾರಿಸ್ಟೋ ಅವರ ಇನ್ನಿಂಗ್ಸ್ 2 run ಶುರು ಮಾಡಿದರು. ನೆಕ್ಸ್ಟ್ ನೋಡೋಣ ಎಲ್ಲಿ ಆಗ್ತಾರಂತ. ಇನ್ನು 18 runs ಬಾಕಿ ಇದೆ ಗೆಲ್ಲಕ್ಕೆ.
ಸ್ಟ್ರೈಟ್ ಹೊಡೆಯೋ ಪ್ರಯತ್ನ ಆ್ಯಂಡ್ ವೈಡ್, ಮತ್ತೆ ನಾಟ್ ಔಟ್. ಸ್ಟಂಪ್ ಮಾಡೋ ಪ್ರಯತ್ನ ಇತ್ತು ಬಟ್ ನಾಟ್ ಔಟ್ ಆಯಿತು. ಓವರ್ ಸ್ಪಿನ್ ಆಗಿದೆ ತಾಬಿರಾಜ್ ಶಂಶಿ ಅವರ ಕಡೆಯಿಂದ. ಈಗ ಕೂಡ ಆ ಪ್ರಯತ್ನಕ್ಕೆ ಮುಂದೆ ಬಂದಿದ್ದಾರೆ ತಾಬಿರಾಜ್ ಶಂಶಿ ಅವರು. ಆ್ಯಂಡ್ ಇಟ್ ಗೋಸ್ ಫಾರ್ 4. ಮಿಡ್ ಆನ್ ಸೈಡ್ಗೆ 4 ಹೊಡೆದಿದ್ದಾರೆ ಜಾನಿ ಬ್ಯಾರಿಸ್ಟೋ ಅವರು. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಜಾನಿ ಬ್ಯಾರಿಸ್ಟೋ ಅವರು. ನೀವು ಅವರ IPL ಪರ್ಫಾರ್ಮೆನ್ಸ್ ಕೂಡ ನೋಡಿರ್ಬೋದು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆದರೂ ಕೂಡ ಅವರು ಟೀಮಲ್ಲಿ ಇರಲಿಲ್ಲ. ಡ್ಯೂ ಟು ಟೀಮ್ ಬ್ಯಾಲೆನ್ಸಿಂದ ಅವರು ಟೀಮಲ್ಲಿ ಇರಲಿಲ್ಲ. ಈಗ ಅವರು ಲೆಗ್ ಸೈಡ್ ಹೊಡೆಯೋ ಪ್ರಯತ್ನ ಆ್ಯಂಡ್ ಮಿಸ್ ಆಯಿತು ಹೊಡೆಯುವಾಗ. ನೋಡೋಣ, ಹಿಂದೆ ಹೊಡೆಯೋ ಪ್ರಯತ್ನ ಆ್ಯಂಡ್ ಎಡ್ಜ್ ಆಗಿ 1 ರನ್ ಸ್ಕೋರ್ ಮಾಡಿದರು ಜಾನಿ ಬ್ಯಾರಿಸ್ಟೋ ಅವರು. ಗುಡ್ ಲೆಂತ್ ಏರಿಯಾ ಬಾಲ್ ಮಾಡ್ತಿದ್ದಾರೆ. ಲೆಗ್ ಸೈಡ್ ಹೊಡೆಯೋ ಪ್ರಯತ್ನ ಆ್ಯಂಡ್ ಹಿ ಮಿಸ್ಸಸ್. ಡೀಸೆಂಟ್ ಓವರ್ ಅಂತಲೇ ಹೇಳ್ಬೋದು. 1 ವಿಕೆಟ್ ತೆಗೆದಿದ್ದಾರೆ ತಾಬಿರಾಜ್ ಶಂಶಿ ಅವರು. ಈಗ ಕೊನೆಯವರು ಬಾಲ್ ಮಾಡ್ತಿದ್ದಾರೆ ಇಂಗ್ಲೆಂಡ್ ಪೇಸರ್ ಮಾರ್ಕ್ ವುಡ್, ಮತ್ತು ಬ್ಯಾಟಿಂಗ್ ಮಾಡ್ತಿದ್ದಾರೆ ಜಾನಿ ಬ್ಯಾರಿಸ್ಟೋ ಅವರು, ಇಂಗ್ಲಿಷ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಈಗ ಹಿಂದೆ ಹೊಡೆಯೋ ಪ್ರಯತ್ನ ಆ್ಯಂಡ್ ಹಿ ಮಿಸ್ಸಸ್. ಎರಡು ರನ್ ಓಡ್ತಿದ್ದಾರೆ ಜಾನಿ ಬ್ಯಾರಿಸ್ಟೋ ಆ್ಯಂಡ್ ಈ ರೀಚಸ್ ಸೇಫ್ ಆಗಿ ರೀಚ್ ಆಗ್ತಾರೆ ಜಾನಿ ಬ್ಯಾರಿಸ್ಟೋ ಅವರು. ಇನ್ನು 10 ರನ್ ಬಾಕಿದೆ. 4 ಬಾಲ್ಸಲ್ಲಿ 10 ರನ್ಸ್ ಬಾಕಿದೆ ಟೀಮ್ ವಿನ್ ಆಗೋಕ್ಕೆ, ಜಾನಿ ಬ್ಯಾರಿಸ್ಟೋ ಅವರ ಟೀಮ್ ವಿನ್ ಆಗಲಿಕ್ಕೆ. ನೋಡೋಣ ಏನು ಮಾಡ್ತಾರಂತ. ಫೀಲ್ಡಿಂಗ್ ಕೂಡ ಒಳ್ಳೆ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಹಿಂದೆ ಹೊಡೆಯುವ ಪ್ರಯತ್ನ ಜಾನಿ ಬ್ಯಾರಿಸ್ಟೋ ಅವರ ಕಡೆಯಿಂದ. ನೋಡೋಣ ಗೈಸ್ ಏನಾಗ್ತದಂತ. ಸ್ಲೋ ಬಾಲ್ ಮಾಡ್ತಿದ್ದಾರೆ ಆ್ಯಂಡ್ ಇಟ್ ಗೋಸ್ ಫಾರ್ 4. ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಜಾನಿ ಬ್ಯಾರಿಸ್ಟೋ ಅವರು. ಅದ್ಭುತವಾಗಿ ಪಿಕ್ ಮಾಡಿದ್ದಾರೆ ಜಾನಿ ಬ್ಯಾರಿಸ್ಟೋ ಅವರು. ನೋಡೋಣ ಗಾಯ್ಸ್ ಈ ಬಾಲ್ ಎಲ್ಲಿ ಹೊಡಿತಾರಂತ. ಸ್ಟ್ರೈಟ್ ಮುಂದೆ ಹೊಡೆಯೋ ಪ್ರಯತ್ನ ಆ್ಯಂಡ್ ಮಿಸ್ ಮಾಡ್ತಾರೆ. ಜಸ್ಟ್ ಮಿಸ್ ಆಯಿತು. ಇನ್ನು 2 ಬಾಲಲ್ಲಿ 6 ರನ್ ಬಾಕಿದೆ. ಬ್ಯಾರಿಸ್ಟೋ ಅವರು ಈಗ ಫಿನಿಶ್ ಮಾಡ್ತಾರೆ ಅಥವಾ ನೆಕ್ಸ್ಟ್ ಬಾಲ್ ತನಕ ವೆಯ್ಟ್ ಮಾಡ್ತಾರ ಅಂತಂದೇ ನೋಡೋಣ ಗಾಯ್ಸ್. ಆ್ಯಂಡ್ ಈ ಮಿಸ್ ಮಾಡಿದ್ರು ಜಾನಿ ಬ್ಯಾರಿಸ್ಟೋ ಅವರು. ಈಗ ಕೇವಲ 1 ಬಾಲಲ್ಲೇ 6 ರನ್ಸ್ ಬಾಕಿದೆ. ಏನು ಗತಿ ಇಲ್ಲ, 6 ಹೊಡಿದೆ ಒಂದು ಗತಿ ಇರೋದು. ನೋಡೋಣ ಗಾಯ್ಸ್ ಜಾನಿ ಬ್ಯಾರಿಸ್ಟೋ ಅವರು ಏನು ಮಾಡ್ತಾರಂತ. ಮಾರ್ಕ್ ವುಡ್ ಅವರೊಂದು ಅದ್ಭುತವಾಗಿ ಬಾಲಿಂಗ್ ಮಾಡ್ತಿದ್ದಾರೆ. ಜಸ್ಟ್ 5 ಬಾಲಲ್ಲಿ 6 ರನ್ಸ್ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಅವ್ರು ಕನ್ಸಿಡರ್ ಮಾಡಿಲ್ಲ ಮಾರ್ಕ್ ವುಡ್ ಅವರು. ಆ್ಯಂಡ್ SA ವಾರಿಯರ್ಸ್ ವಿನ್ ದ ಮ್ಯಾಚ್. ಅವ್ರು ವಿನ್ ಆದರೂ ಮ್ಯಾಚ್ ಜಸ್ಟ್ ಬೈ 5 ರನ್ಸಲ್ಲೇ. ಚೆನ್ನಾಗಿ ಡಿಫೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಾರಿ ಗೈಸ್, ಏನಂದರೆ ಫುಲ್ ಮ್ಯಾಚ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ನಾನು ಹೇಳಿದೆಲ್ಲ ಆಗ, ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್. ಸೊ ನೋಡಿ ಗೈಸ್, 24 ರನ್ಸ್ ಕುಶಲ್ ಪೆರೇರಾ ಅವರು ಸ್ಕೋರ್ ಮಾಡಿದ್ದಾರೆ, 6 ರನ್ಸ್ ಬ್ರೆಂಡನ್ ಟೇಲರ್ ಆ್ಯಂಡ್ 13 ರನ್ಸ್ ಜಾನಿ ಬ್ಯಾರಿಸ್ಟೋ ಅವರು ಸ್ಕೋರ್ ಮಾಡಿದ್ದಾರೆ. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕಾದ್ರೆ ತಾಬಿರಾಜ್ ಶಂಶಿ ಅವರು 1 ವಿಕೆಟ್ ಪಿಕ್ ಮಾಡಿದ್ದಾರೆ. ಮತ್ತು ಮೊಹಮ್ಮದ್ ಇರ್ಫಾನ್ ಹಾಗೂ ಮ್ಯಾಟ್ ಹೆನ್ರಿ ಅವರು ಎಕ್ಸ್ಪೆನ್ಸಿವ್ ಆಗಿರು. ಮಿಕ್ಕಿದ ಬೇರೆ ಬಾಲರ್ಸೆಲ್ಲ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ದಾರೆ. ಓಕೆ ಗಾಯ್ಸ್, ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು SA ವಾರಿಯರ್ಸಿಂದ ಶಾನ್ ಮಾರ್ಷ್ ಅವರು 28 ರನ್ಸ್ ಸ್ಕೋರ್ ಮಾಡಿದ್ದಾರೆ. ಆದಿಲ್ ರಶೀದ್ ಅವರು 4 ವಿಕೆಟ್ ಪಿಕ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸೌರಭ್ ಟೀಮಿಂದ 24 ರನ್ಸ್ ಕುಶಲ್ ಪೆರೇರಾ ಹಾಗೂ 1 ವಿಕೆಟ್ ತಾಬಿರಾಜ್ ಶಂಶಿ ಅವರು ಪಿಕ್ ಮಾಡಿದ್ದಾರೆ. ಆ್ಯಂಡ್ ದ ಮ್ಯಾನ್ ಆಫ್ ದ ಮ್ಯಾಚ್ ಈಸ್ ಶಾನ್ ಮಾರ್ಷ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಗಳಿಸಿದ್ದಾರೆ. ನೋಡೋಣ ಗೈಸ್ ಅವ್ರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಏನು ಮಾತಾಡ್ತಾರೆ ಅಂತಲೇ ನೋಡೋಣ ಗೈಸ್. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ.
ಮೋಸ್ಟ್ಲಿ ತೋರಿಸಲ್ಲ ಇರಬೇಕು. ಓಕೆ, ಮ್ಯಾಚ್ ಹೇಗಿತ್ತು? ಬ್ಯಾಟಿಂಗ್ ಕಂಡೀಷನ್ ತುಂಬ ಡಿಫಿಕಲ್ಟ್ ಆಗಿತ್ತು, ಬಟ್ ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ನನಗೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ಬ್ಯಾಟಿಂಗಲ್ಲಿ, ಬಟ್ ಏನೋ ಮ್ಯಾನೇಜ್ ಮಾಡಿದೆ. ಬಟ್ ಏನೋ ನಮ್ಮ ಬಾಲರ್ಸ್ ಚೆನ್ನಾಗಿ ಆಡಿದರು, ಸೊ ಅದರಿಂದ ನಾವು ವಿನ್ ಆದ್ವಿ. ಥ್ಯಾಂಕ್ ಯು. ಓಕೆ ಗೈಸ್, ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನಾವು ಇನ್ನೂ ಕೂಡ ನಾವು ಕ್ರಿಕೆಟ್ ವೀಡಿಯೋಸ್ ಅಥವಾ ಕ್ರಿಕೆಟ್ ಗೇಮಿಂಗ್ ವೀಡಿಯೋಸ್ ಹಾಗೂ ಕ್ರಿಕೆಟ್ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಅಪ್ಲೋಡ್ ಮಾಡ್ತಿದ್ದೀವಿ. ಧನ್ಯವಾದ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ಜೈ ಹಿಂದ್, ವಂದೇ ಮಾತರಂ.